ವಾಕ್ಯ ಸಂಗಮ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನ ಬಯಸುತ್ತೇನೆ. ಹಿಂದಿನ ಪಾಠದಲ್ಲಿ ನಾನು ಅಡೋರ್ ಬಗ್ಗೆ, ಅಡೋರ್ ಆಫ್ ಪ್ಲೇಸ್, ಅಡೋರ್ ಆಫ್ ಟೈಮ್, ಅಡೋರ್ ಮ್ಯಾನರ್ ಹೀಗೆ ಅನೇಕ ವಿಚಾರ ಬರ್ತದೆ. ಆದ್ರೆ ಇನ್ನೂ ಇದೆ ಅಡ್ವರ್ಬ್ಸ್ ಅಲ್ಲಿ. ಆದ್ರೆ ನಾನು ಆರ್ಡರ್ಲಿ ನಾನು ಈಗ ಮಾಡ್ತಾ ಇದ್ದೀನಿ. ಆರ್ಡರ್ ಆಗಿ ಹೋಗುತ್ತೆ. ಮೇಕ್ ಯೂಸ್ ಆಫ್ ಮೋರ್ ಅಡ್ವರ್ಬ್ಸ್ ಆಫ್ಟರ್ ಎ ವರ್ಬ್ ಅಂಡ್ ಇಟ್ಸ್ ಸಬ್ಜೆಕ್ಟ್. ಇದು ನಿಮ್ಗೆ ಅರ್ಥ ಆಗ್ತದೆ ಇವಾಗ. ಅಂದ್ರೆ ಇಲ್ಲಿ ಹೆಚ್ಚು ಅಡ್ವರ್ಬ್ಸ್ ಮತ್ತೆ ವರ್ಬಿನ ನಂತರ ಬರ್ತಕ್ಕಂಥದ್ದು ಮತ್ತೆ ಅದರ ನಂತರ ಬರ್ತಕ್ಕಂಥ ಅಬ್ಜೆಕ್ಟ್ ಬಗ್ಗೆ ನೀವು ಅದರ ಪ್ರಯೋಜನವನ್ನ ಪಡೆಯಿರಿ ಎಂಬ ಅರ್ಥದಲ್ಲಿ ನಾನು ಇವತ್ತು ಕೊಡ್ತಾ ಇದ್ದೀನಿ ಪಾಠನ. ಹಾಗೆ ದ ನಾರ್ಮಲ್ ಆರ್ಡರ್ ಈಸ್ ಅಡ್ವರ್ಬ್ ಆಫ್ ಮ್ಯಾನರ್, ಅಡ್ವರ್ಬ್ ಆಫ್ ಪ್ಲೇಸ್ ಅಂಡ್ ಅಡ್ವರ್ಬ್ ಆಫ್ ಟೈಮ್. ನಿನ್ನೆ ಎರಡು ಬಗ್ಗೆ ಪಾಠ ಆಗಿದೆ. ಮ್ಯಾನರ್ಸ್ ಬಗ್ಗೆ ಆಗಿದೆ, ಪ್ಲೇಸ್ ಬಗ್ಗೆನೂ ಆಗಿರ್ಬೋದು ಅಂತ ಅನಿಸ್ತದೆ ನನಗೆ. ಈಗ ಅಡ್ವರ್ಬ್ ಆಫ್ ಟೈಮ್ ಅಂದ್ರೆ ಇವು ಆರ್ಡರ್ ಆಗಿ ಬರ್ತದೆ ನೋಡಿ. ಇಲ್ಲಿ ಈ ವಾಕ್ಯದಲ್ಲಿ ನಮಗೆ ಸಂಪುಟ ಮಾತಾಡುವಾಗ ಇಲ್ಲೇ ನಾವು ಬಿಸಿ ಬಿಸಿ ಆಗೋದು, ನಾವು ಹೇಗ್ ಮಾತಾಡ್ಬೇಕು ಅಂತೇಳಿ. ಇಲ್ಲಿ ಒಂದನ್ನ ಯಾವ್ದಾದ್ರು ಬಿಡ್ಬೋದು ನೀವು, ಆದ್ರೆ ಇಲ್ಲಿ ಮೊದಲು ಬರ್ತಕ್ಕಂಥದ್ದು ಇಲ್ಲಿ ಆರ್ಡರ್ ಆಗಿ ಮ್ಯಾನರ್ ಅಂದ್ರೆ ರೀತಿ. ಯಾವ ರೀತಿ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ಮೊದ್ಲೇ ಹೇಳಿದ್ದೀನಿ ವಿಶೇಷಣ ಮತ್ತೆ ಕ್ರಿಯಾ ವಿಶೇಷಣ ಅಂದ್ರೆ ಏನು ಅಂತ. ವಿಶೇಷಣ ಅಂದ್ರೆ ನಾಮಪದದ ವಿಶೇಷತೆಯನ್ನು ಹೇಳ್ತದೆ. ಕ್ರಿಯಾ ವಿಶೇಷ ಅಡ್ವರ್ಬ್ ಅಂದ್ರೆ ಕ್ರಿಯಾ ವಿಶೇಷಣ, ಅದು ಕ್ರಿಯೆಯ ವಿಶೇಷತೆಯನ್ನ ಹೇಳ್ತದೆ. ಇಷ್ಟೇ, ಕನ್ಫ್ಯೂಸ್ ಮಾಡ್ಕೊಳಾಗೇ ಇಲ್ಲ ನಾವಲ್ಲಿ. ಹಂಗಾದ್ಮೇಲೆ ಮ್ಯಾನರ್ ಅಂದ್ರೆ ರೀತಿಯನ್ನು ಹೇಳ್ತದೆ. ವರ್ಬು ಯಾವ ರೀತಿ ನಡೀತಾ ಇದೆ ಅಂದ್ರೆ ನಾನು ಮಾಡ್ತಕ್ಕಂಥ ಕೆಲಸ. ವ್ಯಕ್ತಿ ಯಾರಾದ್ರೂ ಇರ್ಬೋದು ಅಲ್ಲಿ, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಮೇ ಬಿ. ಆದ್ರೆ ಈಗ ನಾವು ಮ್ಯಾನರ್ ಆದ್ಮೇಲೆ ಏನ್ ಬರುತ್ತೆ ಇಲ್ಲಿ ಓದ್ಕೋಬಹುದು ನೀವು. ಅಡ್ವರ್ಬ್ ಆಫ್ ಪ್ಲೇಸ್ ಬರುತ್ತೆ. ಪ್ಲೇಸ್ ನಂತರ ಬರ್ತಕ್ಕಂಥದ್ದು ಇಲ್ಲಿ ಅಡ್ವರ್ಬ್ ಆಫ್ ಟೈಮ್. ಇದು ಆರ್ಡರ್ಲಿ ನಾವು ಮೂರು ಬಂದಾಗ ನಾವು ಜಾಸ್ತಿ ಕಸಿವಿಸಿ ಆಗೋದು ಬೇಕಾಗಿಲ್ಲ. ಇಲ್ಲಿ ಕಾವ್ಯ ಸ್ಯಾಂಗ್ ವೆಲ್ ಇನ್ ದ ಕನ್ಸರ್ಟ್. ಕನ್ಸರ್ಟ್ ಅಂದ್ರೆ ಅದರ ಅರ್ಥ ತಿಳ್ಕೊಬಿಡಿ, ಗೊತ್ತಾಗ್ಬಿಡುತ್ತೆ. ಇಲ್ಲಿ ಕನ್ಸರ್ಟ್ ಅಂದ್ರೆ ಒಂದು ಸಮ್ಮೇಳನ ಅಂತ ಅರ್ಥ ಮಾಡ್ಕೋಬಹುದು. ಯಾವುದೋ ಒಂದು ಸಮ್ಮೇಳನ ಇರ್ಬೋದು. ಆ ಸಮ್ಮೇಳನದಲ್ಲಿ ಕಾವ್ಯ ಅನ್ನೋ ಒಂದು ವ್ಯಕ್ತಿ ಅಂದ್ರೆ ಹುಡುಗಿ ಸ್ಯಾಂಗ್ ವೆಲ್, ಚೆನ್ನಾಗಿ ಹಾಡಿದ್ಲು ಅನ್ನೋ ಅರ್ಥವನ್ನ ಕೊಡ್ತದೆ. ಎಲ್ಲಿ? ಇನ್ ದಿ ಕನ್ಸರ್ಟ್, ಸಮ್ಮೇಳನದಲ್ಲಿ. ಈಗ ಇಲ್ಲಿ ಬಂದಿದ್ದೇನೋ, ಮೊದಲು ಮ್ಯಾನರ್ ಬಂತು, ವೆಲ್ ಅನ್ನೋದು. ನಂತರ ಏನ್ ಬಂತು? ಅಡ್ವರ್ಬ್ ಆಫ್ ಪ್ಲೇಸ್ ಇನ್ ದಿ ಕನ್ಸರ್ಟ್. ಇಲ್ಲಿ ಎರಡು ತಗೊಂಡು ಆಯ್ತಲ್ಲ. ಇಲ್ಲಿ ಮ್ಯಾನರ್ ತಗೊಂಡೆ ಮತ್ತೆ ಅಡ್ವರ್ಬ್ ಆಫ್ ಪ್ಲೇಸ್ ಅನ್ನು ತಗೊಂಡಿದ್ದೀನಿ. ವಿ ಶುಡ್ ಗೋ ದೇರ್ ಟುಮಾರೋ ಈವ್ನಿಂಗ್. ಈವ್ನಿಂಗ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಸಂಜೆ. ಟುಮಾರೋ ಅಂದ್ರೆ ನಾಳೆ ಅಷ್ಟೇ. ವಿ ಶುಡ್ ಗೋ ದೇರ್, ನಾಳೆ ಸಂಜೆ ನಾನು ಅಲ್ಲಿಗೆ ಹೋಗ್ಬೇಕು. ಇಲ್ಲಿ ದೇರ್ ಅನ್ನೋದು ಪ್ಲೇಸ್ ಅನ್ನ ತೋರಿಸ್ತಾ ಇದೆ, ಇಲ್ಲಿ ಟೈಮ್ ಅನ್ನ ತೋರಿಸ್ತಾ ಇದೆ ಅಷ್ಟೇ. ಇಲ್ಲಿ ನೀವು ಅರ್ಥ ಮಾಡ್ಕೊಬಹುದು. ಇಲ್ಲಿ ಮ್ಯಾನರ್ ನ ಬಿಟ್ಟಿದ್ದೀನಿ, ಇಲ್ಲಿ ಪ್ಲೇಸ್ ಅನ್ನ ತೋರಿಸಿದ್ದೀನಿ, ಮತ್ತೆ ಕಾಲವನ್ನ ತೋರಿಸಿದ್ದೀನಿ. ಆರ್ಡರ್ ಆಗಿ ನೀವು ಮಾತಾಡೋದನ್ನ ಅಭ್ಯಾಸ ಮಾಡಿ. ಐ ಸ್ಪೋಕ್ ಅರ್ನೆಸ್ಟ್ಲಿ ಅಂದ್ರೆ ತಡ ಮಾಡದೆ ಅಂದ್ರೆ ಅನಿವಾರ್ಯವಾಗಿ, ನನಗೆ ಬೇಕು, ಅವಶ್ಯಕವಾಗಿ ನಾನು ಅಟ್ ದ ಮೀಟಿಂಗ್ ಲಾಸ್ಟ್ ನೈಟ್. ಇಲ್ಲಿ ಹೇಳ್ತದೆ ನಾನು ಸ್ಪೋಕ್ ಅರ್ನೆಸ್ಟ್ಲಿ, ನಾನು ಅದನ್ನ ಅನಿವಾರ್ಯವಾಗಿ ನಾನು ಮೀಟಿಂಗ್ ನಲ್ಲಿ ಲಾಸ್ಟ್ ನೈಟ್ ಅಂದ್ರೆ ಇಲ್ಲಿ ಟೈಮ್ ಅನ್ನು ಹೇಳ್ತಾ ಇದೆ, ಅಟ್ ದ ಮೀಟಿಂಗ್ ಅನ್ನೋದು ಪ್ಲೇಸ್ ಹೇಳ್ತಾ ಇದೆ, ಇಲ್ಲಿ ನಮಗೆ ಮ್ಯಾನರ್ನ ಹೇಳ್ತಾ ಇದೆ. ಅನಿವಾರ್ಯವಾಗಿ ನಾನು ಮಾತಾಡಿದ್ದೀನಿ. ಎಲ್ಲಿ ಮಾತಾಡಿದ್ದೀನಿ? ಅಟ್ ದ ಮೀಟಿಂಗ್. ಯಾವಾಗ? ಲಾಸ್ಟ್ ನೈಟ್. ಅದು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಈಸಿಯಾಗಿ ಒಂದು ವಾಕ್ಯನ ಸಂಪೂರ್ಣವಾಗಿ ಹೇಗ್ ಮಾತಾಡ್ಬೋದು ಅನ್ನೋದು ಇಲ್ಲಿ ನಮಗೆ ಬಂತು ಎಂಬ ಅರ್ಥ ನಿಮಗೆ, ನಮಗೆ. ನೀವು ಕಲೀರಿ, ನಾನು ಕಲಿತಾ ಇದ್ದೀನಿ ನಿಮ್ ಜೊತೆ. ನಾವು ನಾವು ಕಲಿಯೋದು ತುಂಬಾ ಇದೆ, ತುಂಬಾ. ಆದ್ರೆ ನಿಮ್ಗೆ ನಾವು ಕಲ್ತಿರೋದನ್ನ ಹೆಚ್ಚಾಗಿ ಹೇಳ್ಬೇಕು ಅನ್ನೋದೇ ನನ್ನ ಇಷ್ಟ ಮತ್ತೆ ಅಭಿಲಾಷೆ. ಪುಟ್ ದ ಬುಕ್ಸ್ ನೀಟ್ಲಿ ಆನ್ ದ ಟೇಬಲ್ ಕ್ವಿಕ್ಲಿ. ಇಲ್ಲಿ ಏನ್ ತಗೊಂಡಿದ್ದೀನಿ ಅರ್ಥ ಮಾಡ್ಕೊಳ್ಳಿ. ಪುಟ್ ಅಂದ್ರೆ ಇಡೋದಷ್ಟೇ. ಬುಕ್ಸ್ ಎಲ್ಲಿ ಇಡ್ಬೇಕು? ನೀಟಾಗಿ ಅಂದ್ರೆ ಸರಿಯಾಗಿ, ಅದು ಜೋಡಣೆ ಆಗಿ. ಎಲ್ಲಿ? ಆನ್ ದ ಟೇಬಲ್. ಪ್ಲೇಸ್ ತೋರಿಸ್ತಾ ಇದ್ದೀನಿ ಅಲ್ವಾ. ಮತ್ತೆ ಎಲ್ಲಿ? ಇಲ್ಲಿ ಟೈಮ್ ಹೇಳ್ತಾ ಇದೆ ಅಂದ್ರೆ ಬೇಗನೆ ಅಲ್ಲಿ ಇಡು ಅನ್ನೋ ಅರ್ಥವನ್ನ ಹೇಳ್ತಾ ಇದೆ. ಪ್ಲೇಸ್ ತೋರಿಸಿದೆ ಇಲ್ಲಿ. ಹಾಗೆ 5ನೇ ವಾಕ್ಯದಲ್ಲಿ
ಐ ಮೀಟ್ ಯು ನೆಸೆಸರ್ಲಿ, ಅನಿವಾರ್ಯತೆಯನ್ನ ಇಲ್ಲಿ ಅರ್ನೆಸ್ಟ್ಲಿ ಬೇಗನೆ ಅಂತ ಹೇಳ್ತದೆ. ಇಲ್ಲಿ ಅರ್ನೆಸ್ಟ್ಲಿ ಅಂದ್ರೆ ಇಲ್ಲಿ ನೆಸೆಸರ್ಲಿ ಅಂದ್ರೆ ಅನಿವಾರ್ಯವಾಗಿ ಅಂತ ಹೇಳ್ತದೆ. ಇಲ್ಲಿ ತಪ್ಪಾಗಿದ್ರೆ ತಿದ್ಕೋಬೇಡಿ. ಇಲ್ಲಿ ಅರ್ನೆಸ್ಟ್ಲಿ ಅಂತ ಇದೆ, ಇಲ್ಲಿ ನೆಸೆಸರ್ಲಿ ಅಂತ ಇದೆ. ಸ್ವಲ್ಪ ಯೋಚನೆ ಮಾಡಿ. ಐ ಮೀಟ್ ಯು ನೆಸೆಸರ್ಲಿ ಇದು ಮ್ಯಾನರ್ ನ ಹೇಳ್ತಾ ಇದೆ. ಎಲ್ಲಿ? ಇನ್ ಯುವರ್ ಹೌಸ್, ನಿಮ್ಮ ಮನೆಯಲ್ಲಿ ನಾನು ಅನಿವಾರ್ಯವಾಗಿ ನಾನು ಟುಡೇ 5 o'clock, ಇವತ್ತು 5 ಗಂಟೆಗೆ ನಾನು ನಿಮ್ಮನ್ನ ಭೇಟಿ ಮಾಡೋಕೆ ಇದ್ದೇನೆ, ಭೇಟಿ ಮಾಡ್ತೇನೆ ಅನ್ನೋ ಅರ್ಥವನ್ನ ಈ ವಾಕ್ಯ ಹೇಳ್ತಾ ಇದೆ. ಈ ಸಂಪೂರ್ಣ ಅರ್ಥವನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಮಾತಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಏನ್ ಬರುತ್ತೆ? ಸಿಂಪಲ್ ಸೆಂಟೆನ್ಸ್ ಅಂಡ್ ಕಾಂಪೌಂಡ್ ಸೆಂಟೆನ್ಸ್ ಜೊತೆಗೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಬರುತ್ತೆ. ಆದ್ರೆ 1, 2, 3 ಸೆಂಟೆನ್ಸ್ ಗಳಲ್ಲಿ ಮಾತಾಡೋ ಅಭ್ಯಾಸವನ್ನು ಮಾಡ್ಬೇಕು. ಈಗ ಒಂದೊಂದು ಸೆಂಟೆನ್ಸ್ ಹೇಳ್ತಾ ಇದ್ದೆ, ಜೋಡಣೆ ಮಾಡೋದು ತುಂಬಾ ಕಷ್ಟ ಇದೆ ಆ ಸಂದರ್ಭಗಳನ್ನ. ಅದನ್ನ ಮಾಡ್ಬೇಕು ಅಂದ್ರೆ ನೀವು ಸಿಂಪಲ್ ಅಂಡ್ ಕಾಂಪೌಂಡ್ ಅಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ನ ಹೋಗೋಣ, ಮುಂದೆ ಮಾತಾಡೋಣ ಅದ್ರ ಬಗ್ಗೆ.